ರಾತ್ರಿ ಆದ್ರೆ ಸಾಕು ಆ ಊರಿನ ಜನರಿಗೆ ಭಯ ಶುರುವಾಗುತ್ತೆ. ಎಲ್ಲಿಂದಲೂ ತೆಲಿ ಬರೋ ಕಲ್ಲುಗಳು ಯಾರ ಮನೆಯ ಚಾವಣಿಗೆ ಹಾನಿ ಮಾಡುತ್ತೋ, ಯಾರ ತಲೆ ಒಡೆಯುತ್ತೋ ಅನ್ನೋದು ಗೊತ್ತಾಗಲ್ಲ. ಹೀಗಾಗಿ ಮನೆಯಲ್ಲಿ ಇರೋ ಹಾಗಿಲ್ಲ, ಬೀದಿಯಲ್ಲಿ ತಿರುಗಾಡೋ ಹಾಗಿಲ್ಲ. ಕೊಡಗು ಗಡಿ ಜಿಲ್ಲೆಯ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಗ್ರಾಮದಲ್ಲಿ ಇಂತಹ ವಿಚಿತ್ರ ಘಟನೆಗಳು ನಡೆಯುತ್ತಿವೆ. ಕಣಗಾಲ್ ಖ್ಯಾತ ನಿರ್ದೇಶಕ ಪುಟ್ಟಣ ಕಣಗಾಲ್ರ ಹುಟ್ಟೂರು. ರಾತ್ರಿ 7 ಗಂಟೆ ಆದ್ರೆ ಸಾಕು ಅದೆಲ್ಲಿಂದಲೋ ಕಲ್ಲುಗಳು ತೂರಿ ಬರ್ತವೆ. ನಿರಂತರವಾಗಿ ಒಂದರ ಹಿಂದೊಂದರಂತೆ ತೂರಿ ಬರುವ ಕಲ್ಲುಗಳು ಹಲವು ಮನೆಗಳ ಚಾವಣಿಗೆ ಹಾನಿ ಮಾಡಿದ್ರೆ, ಕೆಲವು ಮನೆಗಳ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಇದು ಯಾರೋ ಕಿಡಿಗೇಡಿಗಳು ಮಾಡ್ತಿರುವಂತಹ ದುಷ್ಕೃತ್ಯವೋ ಇಲ್ಲ ಅತಿಮಾನುಷ ಶಕ್ತಿಯ ಕೈಚಳಕವೋ ಎಂಬ ಶಂಕೆ ಜನರನ್ನ ಕಾಡ್ತಾ ಇದೆ. 3 ದಿನಗಳಿಂದ ಇಂತಹ ವಿಚಿತ್ರ ಘಟನೆಗಳು ಜರುಗ್ತಾ ಇದ್ದು, ಜನ ಜೀವಭಯದಿಂದಲೇ ಕಾಲ ಕಳೀತಾ ಇದ್ದಾರೆ. ಇನ್ನು ಜನರ ಮಾಹಿತಿ ಮೇರೆಗೆ ಕಣಗಾಲ್ಗೆ ಭೇಟಿ ನೀಡಿದ್ದ ಟಿವಿ9 ತಂಡಕ್ಕೂ ಕೂಡ ಅಪರಿಚಿತ ಸ್ಥಳದಿಂದ ಕಲ್ಲಿನ ತೂರಾಟ ಗೋಚರಿಸಿದೆ. ನೂರಾರು ಸಂಖ್ಯೆಯಲ್ಲಿ ಗ್ರಾಮದ ಜನರು ಜಮಾಯಿಸಿದ್ದ ವೇಳೆಯಲ್ಲೂ ಕೂಡ 7-8 ಕಲ್ಲುಗಳು ತೂರಿ ಬಂದು ಅಚ್ಚರಿಗೆ ಕಾರಣವಾಯಿತು. ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರಿಗೂ ಕೂಡ ಇದೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಖಾಲಿ ಪೊಲೀಸ್ನವರು ಇದ್ದಾಗಲೂ ಸಮೇತ ಕಲ್ಲುಗಳು ಬೀಳ್ತಾ ಇದಾವೆ, ಹಿಂದ್ಗಡೆಯಿಂದ ಹೋಗಿ ನೋಡಿದಾಗಲೂ ಸಮೇತ ಕಲ್ಲುಗಳು ಬೀಳ್ತಾ ಇವೆ. ಇದೇನು ಇದ್ರ ನಿಗೂಢತೆ ಏನಂತ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಭಯದ ವಾತಾವರಣ ಉಂಟಾಗಿದೆ, ಮತ್ತೆ ಎಲ್ಲರಿಗೂ ಒಂಥರ ಗೊಂದಲ ಇದೆ. ಯಾವ ರೀತಿ ಗೊಂದಲ ಅಂತಂದ್ರೆ ಯಾರು ಮನುಷ್ಯರು ಮಾಡ್ತಾ ಇದಾರ ಅಥವಾ ಬೇರೆ ಏನಾದ್ರೂ ದೆವ್ವ ಪೀಡೆ ಪಿಶಾಚಿಗಳು ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇದೆಯಾ ಅಥವಾ ಬೇರೆ ಭೂಮಿಯಿಂದ ಏನಾದ್ರೂ ಏರ್ ಓಪನ್ ಆಗಿ ಕಲ್ಲುಗಳು ಸಿಡಿತಾ ಇದೆಯಾ, ಈ ತರ ಜನಗಳಲ್ಲಿ ಗೊಂದಲ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಪೊಲೀಸರು ಸ್ಥಳಕ್ಕೆ ಹೋದ್ರು, ಟಿವಿ9 ತಂಡ ಕೂಡ ಹೋಗಿತ್ತು, ನೂರಾರು ಜನ ಅಲ್ಲಿ ಸೇರಿದ್ರು ಕೂಡ. ಈ ಸಂದರ್ಭ ಯಾವ ಕಡೆಯಿಂದ ಕಲ್ಲು ಬೀಳ್ತಾ ಇತ್ತು, ಆ ಕಲ್ಲು ತೂರಿ ಬಂದ ಕಡೆ ಹೋಗಿ ಚೆಕ್ ಮಾಡಿದಾಗ ಏನ್ ಸಿಗ್ತಾ ಇತ್ತು? ಕನ್ಯಾ, ಈ ಒಂದು ಘಟನೆ ನಡೆಸಿರ್ತಕ್ಕಂಥದ್ದು ಕೊಡಗಿನ ಗಡಿ ಭಾಗ ಇರತಕ್ಕಂಥ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಪುಟ್ಟಣ ಕಣಗಾಲ್ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಈ ಒಂದು ಗ್ರಾಮದ ಜನರಿಗೆ ನಿದ್ದೆ ಇಲ್ದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗೆ ಕಳೆದ 3 ದಿನಗಳ ಹಿಂದೆಯಿಂದ ಕಲ್ಲು ಆ ಗ್ರಾಮದ ಮನೆಗಳ ಮೇಲೆ ಬೀಳಲಿಕ್ಕೆ ಶುರುವಾಗಿದೆ. ರಾತ್ರಿ 7 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ನಿರಂತರವಾಗಿ ಒಂದರ ಹಿಂದೊಂದು ಕಲ್ಲುಗಳು ಬೀಳ್ತಾ ಇದೆ. ಆದ್ರೆ ವಿಶೇಷ ಏನು ಅಂತ ಹೇಳಿದ್ರೆ, ಕಲ್ಲುಗಳು ಎಲ್ಲಿಂದ ಹೊರಗಡೆ ಇರತಕ್ಕಂಥ ಕಲ್ಲುಗಳು ಬೀಳ್ತಾ ಇಲ್ಲ. ಗ್ರಾಮಸ್ಥರು ಮತ್ತು ನಾವು ಕೂಡ ಪರಿಶೀಲನೆ ಮಾಡಿ ನೋಡಿದಾಗ ಗ್ರಾಮದ ಒಳಗಡೆ ಇರತಕ್ಕಂಥ ಕೆಲವೊಂದು ಪ್ರದೇಶದಲ್ಲಿ ಆಯ್ದಂತ ಕಲ್ಲುಗಳು ಆ ಒಂದು ಗ್ರಾಮದ ಮನೆಗಳ ಮೇಲೆ ಹಾಗೂ ಕೆಲವರ ಮೇಲೆ ಬಿದ್ದಿರ್ತಕ್ಕಂಥ, ಇದರಿಂದಾಗಿ ಹೆಂಚುಗಳು ಹಾನಿಯಾಗಿದೆ, ಮನೆಯ ಕಿಟಕಿ ಗಾಜುಗಳು ಒಡೆದೋಗಿದೆ, ಸಾಕಷ್ಟು ಒಂದು ಹಾನಿ ಆ ಒಂದು ಗ್ರಾಮದಲ್ಲಿ ಆಗಿದೆ. ಆದ್ರೆ ನಿಖರವಾಗಿ ಯಾವ ರೀತಿಯಾಗಿ ಒಂದು ಘಟನೆ ನಡೀತಿದೆ ಅಂತಕ್ಕಂಥದ್ದು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಇದು ಯಾರಾದ್ರೂ ಕಿಡಿಗೇಡಿಗಳು ಮಾಡ್ತಿರ್ತಕ್ಕಂಥ ದುಷ್ಕೃತ್ಯನ ಅಥವಾ ಯಾರಾದ್ರೂ ವ್ಯಕ್ತಿಗಳು ಮಾಡ್ತಾ ಇದ್ರೆ ಯಾಕಾಗಿ ಇಂತ ಒಂದು ಕೃತ್ಯವನ್ನ ಮಾಡ್ತಾ ಇದ್ರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಈಗ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ ಮೇಲೆ ನಾವು ಕೂಡ ತೆರಳಿದಾಗ, ನಾವು ಸುಮಾರು 6:30 ಟೈಮ್ಗೆ ತೆರಳಿದಾಗ 7 ಗಂಟೆಯಿಂದ 10-11 ಗಂಟೆವರೆಗೂ ಕೂಡ ಸುಮಾರು 8ರಿಂದ 10 ಕಲ್ಲುಗಳು ಒಂದರ ಇನ್ನೊಂದು ಕಲ್ಲುಗಳು ಅಲ್ಲಿಂದ ಬೀಳ್ತಾ ಇದೆ. ಹಾಗಾಗಿ ಇದು ನಿಜವಾಗ್ಲೂ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕೃತ್ಯ, ಕಿಡಿಗೇಡಿಗಳು ಮಾಡ್ತಿರ್ತಕ್ಕಂಥ ಕೃತ್ಯ ಅಥವಾ ಗ್ರಾಮಸ್ಥರು ಹೇಳೋ ಹಾಗೆ ಅತಿಮಾನುಷ ಶಕ್ತಿಯಿಂದ ಒಂದು ಘಟನೆ ನಡೀತಿದೆ ಅಂತಕ್ಕಂಥದ್ದು ಇಡೀ ಗ್ರಾಮದ ಜನರ ಒಂದು ರೀತಿ ಆತಂಕಕ್ಕೆ. ಧನ್ಯವಾದ ಮಂಜುನಾಥ್.